ಸಂಚಿಕೆ ಶೂನ್ಯದಲ್ಲಿ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಬಂದು ಮೀನಾ ಬೇಜಾರಲ್ಲಿ ನೀರು ಕುಡಿತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಶಾಂತಿ, ಕುಡಿ ಕುಡಿ ಚೆನ್ನಾಗಿ ನೀರು ಕುಡಿ, ಇಲ್ಲಿ ನಮ್ಮ ಹೊಟ್ಟೆ ಹಸ್ಕೊಂಡು ಉರ್ಕೊಂಡು ಹೋಗ್ತಾ ಇದೆ, ನಿನ್ನ ಹೊಟ್ಟೆ ಮಾತ್ರ ತಣ್ಣಗಿರ್ಬೇಕು, ನೀರು ಕುಡಿ ಅಂತ ಹೇಳಿದಾಗ ಮೀನಾ ಕೈಯಲ್ಲಿರೋ ನೀರಿನ ಗ್ಲಾಸ್ನು ಸಹ ಕೆಳಗಡೆ ಇಡ್ತಾಳೆ. ಅಲ್ಲ ಕಣೆ, ಬೆಳಗ್ಗೆ ಎದ್ದ ತಕ್ಷಣ ಊರು ಸುತ್ತಕ್ಕೆ ಹೋಗ್ತಿಲ್ಲ, ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ, ಹೊಟ್ಟೆ ಹಸ್ಕೊಂಡಿರ್ತಾರೆ, ಅವ್ರಿಗೆ ಊಟ ಮಾಡ್ಕೊಡ್ಬೇಕು ಅನ್ನೋ ಜ್ಞಾನ ಇರಲ್ವೇನೆ ನಿನಗೆ? ಅಲ್ಲ ಬೆಳಗ್ಗೆನೆ ಊರು ಸುತ್ತಕೊಂಡು ಏನು ಬಡದ್ ಬಾಯಿ ಹಾಕೊಂಡ್ಬಂದಿಯೋ, ದಾಹ ಆಗಿರುತ್ತೆ, ಚೆನ್ನಾಗಿ ನೀರು ಕುಡಿ ಅಂತ ಮೀನಾಗೆ ಮನಸ್ಸು ನೋವಾಗೋ ರೀತಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಅಲ್ಲ ಕಣೆ, ಇಷ್ಟು ಮಾತಾಡಿದ್ರು ಸುಮ್ಮನೆ ಇದೆಯಲ್ಲೇ, ಬಾಯಿ ಬಿದ್ದೋಗಿದ್ದೇನೆ, ಸಕ್ಕು ಬಾಯಿ ಅಂತ ಬೈತಾಳೆ. ಆಗ ಮೀನಾ, ನಾನು ಬಾಯಿ ಬಿದ್ದೋಗಿಲ್ಲ ಅತ್ತೆ, ಬಾಯಿ ಬಿಟ್ರೆ ಯಾರು ಬಂಡವಾಳ ಹೊರಗೆ ಬರುತ್ತೋ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಶಾಂತಿ, ಏನೇ ನಿನ್ನ ಮಾತಿನ ಅರ್ಥ? ನೋಡಿ ಅತ್ತೆ, ನನಗೆ ಸ್ವಲ್ಪ ಸುಸ್ತಾಗಿದೆ, ನಾನು ರೆಸ್ಟ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಅಲ್ಲ ಕಣೆ, ನೀನು ರೆಸ್ಟ್ ಮಾಡ್ತಾ ಕೂತ್ರೆ ಅಡುಗೆ ಯಾರೇ ಮಾಡೋದು ಅಂತ ಬೈತಾ ಇರ್ತಾಳೆ ಶಾಂತಿ. ಅತ್ತೆ ನೋಡಿ ಅತ್ತೆ, ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಬೇಕಲ್ವಾ, ನಾನು ಮಾಡ್ತೀನಿ ಅಂತ ಮೀನಾ ಮತ್ತೆ ಒಳಗಡೆ ಹೋಗ್ತಾ ಇರ್ತಾಳೆ. ಅಲ್ಲ ಕಣೆ, ಅಡುಗೆ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಿದೆಯಲ್ಲ ಅಂತ ಕೇಳ್ತಾಳೆ. ಅತ್ತೆ ನಂಗೆ ಸ್ವಲ್ಪ ತಲೆ ನೋಯ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅಲ್ಲ ಕಣೆ, ನಿನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ, ಮೂಳು ಚುಚ್ಕೊಂಡ್ಬಂದಿರೋ ಕೋತಿ ಥರ ಸಪ್ಪಗಿದೆಯಲ್ಲ, ಏನಾಗಿದೆ ಅಂತ ಕೇಳ್ತಾಳೆ ಶಾಂತಿ. ಅದಕ್ಕೆ ಕಾರಣ ಏನು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ವಾ ಅತ್ತೆ ಅಂತ ಮೀನಾ ಪ್ರಶ್ನೆ ಮಾಡ್ತಾಳೆ. ಏನೇ ನಿನ್ನ ಮಾತಿನ ಅರ್ಥ ಅಂತ ಕೇಳ್ತಾಳೆ ಶಾಂತಿ. ಅಲ್ಲ ಅತ್ತೆ, ನನಗೇನಾಗಿದೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು, ನನ್ನ ಈ ಸ್ಥಿತಿಗೆ ಕಾರಣ ನಿಮ್ಮ ಜೊತೆಗಿರೋರು ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ತಾನೇ ಹೋಟ್ಲಿನಿಂದ ಊಟ ತರಿಸ್ಕೊಂಡು ಸ್ವೀಟ್ ತಿನ್ಕೊಂಡು ನನ್ನ ಸೋಲ್ನ ಚೆನ್ನಾಗಿ ಸಂಭ್ರಮಿಸ್ತಾ ಇದ್ದೀರಾ? ಆಗ ಶಾಂತಿ ಏನೂ ಗೊತ್ತಿಲ್ಲದೇ ರೀತಿ, ಅಲ್ಲ ಕಣೆ ಏನಾಗಿದೆ ಈಗ, ಅಷ್ಟಕ್ಕೂ ಯಾವ ವಿಷಯದಲ್ಲಿ ಸೋತಿದ್ಯಾ ನೀನು ಅಂತ ಕೇಳ್ತಾಳೆ. ಅದನ್ನೇ ಅತ್ತೆ ನಾನು ಹೇಳ್ತಾ ಇರೋದು, ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡಿ ಅಂತ. ನೋಡಿ ಅತ್ತೆ, ನಿಮ್ಗೆ ಇನ್ನೂ ವಿಷಯ ಗೊತ್ತಾಗಬೇಕು ಅಂತಂದರೆ ಅದೇ ನಿಮ್ಮ ಜೊತೆಯಲ್ಲಿದ್ದಾರಲ್ಲ ಆ ವಿಶಾಲಾಕ್ಷಿ, ಅವ್ರಿಗೆ ಫೋನ್ ಮಾಡಿ ಹೇಳಿ, ಎಲ್ಲ ವಿಷಯನೂ ಚೆನ್ನಾಗೇ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿಗೂ ಕೋಪ ಬರುತ್ತೆ. ಏನೇ ಮಾತಾಡ್ತಿದ್ಯಾ ನೀನು ಅಂತ ಮೀನಾಗೆ ಜೋರು ಮಾಡ್ತಾಳೆ. ಅದೇ ಸಮಯಕ್ಕೆ ರಂಗನಾಥ್ ಅವರು ಮೀನಾ ಅಂತ ಕೂಗ್ತಾ ಮನೆ ಒಳಗಡೆ ಬರ್ತಾರೆ. ಹಾಗೆ ಮೀನಾ ಕೈಗೆ ಬ್ರೆಡ್ನ ಕೊಡ್ತಾರೆ. ಆಗ ಶಾಂತಿ, ಇದೇನ್ರಿ ಮಿಕ್ಸ್ಚರು ತರೋದು ಬಿಟ್ಟು ಇದೇನು ಬ್ರೆಡ್ ತಂದಿದ್ದೀರಾ ಅಂತ ಕೇಳ್ತಾಳೆ. ಅದೊಂದು ದೊಡ್ಡ ಕತೆ ಕಣೆ, ಮೊನ್ನೆ ಕೇಶವನ್ ಮನೆಗೆ ಹೋಗುವಾಗ ಬೇಕ್ರಿಲಿ ಒಂದಿಷ್ಟು ಐಟಮ್ಸ್ನ ಒಯ್ದಿದ್ದೆ, ಆ ಬೇಕ್ರಿಯನ್ನು ಹರಿದಿದ್ದು ನೋಟ್ ಕೊಟ್ಬಿಟ್ಟಿದ್ದಾನೆ, ನಾನು ನೋಡ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ನೀನು ನೋಡ್ಕೊಳಕ್ಕಾಗಲ್ವಾ ಅಂತ ಶಾಂತಿ ಕೇಳ್ತಾಳೆ. ನಂಬಿಕಸ್ತ ಯಾವಾಗಲೂ ಹೋಗೋ ಬೇಕ್ರಿ ಅಲ್ವಾ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಆದರೆ ಮತ್ತೆ ಮನೆಗೆ ಬಂದು ನೋಡಿಕೊಂಡು ಅವನಿಗೆ ವಾಪಸ್ ಕೊಡೋಕೆ ಹೋದಾಗ ಅವನು ನಾನು ಕೊಟ್ಟೇ ಇಲ್ಲ ಅಂತ ವಾದಿಸ್ತಾ ಇದ್ದ, ಅದಕ್ಕೆ ನಾನು ಅದೇ ನೋಟಿಗೆ ಟೇಪ್ ಹಚ್ಚಿ ವಾಪಸ್ ಅವನ ಬೇಕರಿಗೆ ಕೊಟ್ಟೆ ಅಂತ ಹೇಳ್ತಾರೆ. ಅಲ್ಲರಿ, ಈ ಕೆಲಸ ಮಾಡಿದ್ ನೀವ? ಯಾವಾಗಲೂ ಧರ್ಮ ನ್ಯಾಯ ನೀತಿ ಅಂತ ಹೇಳ್ತಿದ್ರಿ ಅಂತ ಹೇಳಿದಾಗ, ಹೌದು ಕಣೆ ನಿಜ, ಒಳ್ಳೆತನ ಅಂದರೆ ಮುಟ್ಟಾಡ್ರಾಗೋದಲ್ಲ, ಮೋಸ ಹೋಗೋದಲ್ಲ, ಮೂರ್ಖರಾಗೋದಲ್ಲ ಕಣೆ, ನಿನ್ನ ಮಗನ ಥರ ಅಂತ ಮನೋಜನ್ಗೆ ಬೈತಾ ಇರ್ತಾರೆ. ನೋಡೆ, ಧರ್ಮ ಯುದ್ಧ ಗೆಲ್ಲಬೇಕು ಅಂದರೆ ರಾಮನ್ ಥರ ಆದರ್ಶನೂ ಇರಬೇಕು, ಕೃಷ್ಣನ್ ಥರ ಬುದ್ಧಿವಂತಿಕೆನೂ ಇರಬೇಕು, ಆವಾಗಲೇ ಧರ್ಮ ಗೆಲ್ಲೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮೀನಾ ತಲೆಗೆ ಒಂದು ಐಡಿಯಾ ಬರುತ್ತೆ. ಹೌದು ಮಾವ, ನೀವು ಹೇಳಿದ ಮಾತು ನಿಜ, ಸತ್ಯ, ಯಾವಾಗಲೂ ಒಳ್ಳೆತನದಿಂದಲೇ ಯೋಚನೆ ಮಾಡೋಕ್ಕಾಗಲ್ಲ, ಬುದ್ಧಿವಂತಿಕೆನೂ ಉಪಯೋಗಿಸ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಯಾಕಮ್ಮ ನಿನ್ನ ಮಾತು ಮುಖ ನೋಡಿದರೆ ನಿನ್ಗೆ ಯಾಕೋ ದೊಡ್ಡ ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇದೆ, ಏನಾಯ್ತು ಅಂತ ಕೇಳ್ತಾರೆ. ಏನಿಲ್ಲ ಮಾವ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಫೈನಾನ್ಷಿಯರ್ ಕಾಲ್ ಮಾಡ್ತಾರೆ. ಏನಮ್ಮ, ದುಡ್ಡು ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ದೆ, ಇನ್ನೂ ಕೊಟ್ಟಿಲ್ಲ ಅಂತ ಕೇಳಿದಾಗ, ಸಾರಿ ಸರ್, ಕೆಲಸ ಆಗಿದೆ, ಆದರೆ ಪೇಮೆಂಟ್ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಹೇಳ್ತಾಳೆ ಮೀನಾ. ಅಲ್ಲಮ್ಮ, ನೀನು ಎಲ್ಲರ ಥರ ಅದೇ ರಾಗ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಇಲ್ಲ ಸರ್, ಇವತ್ತು ಪೇಮೆಂಟ್ ಆಗಿಬಿಡುತ್ತೆ, ನಾನು ನಿಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ, ಇವತ್ತು ಕೊಟ್ಟರೆ ಸರಿ ಅಮ್ಮ, ಇಲ್ಲ ಅಂದರೆ ನಂಬಿಕೆ ಉಳಿಯಲ್ಲ ಅಂತ ಹೇಳಿ ಆ ಫೈನಾನ್ಷಿಯರು ಕಾಲ್ ಕಟ್ ಮಾಡ್ತಾರೆ. ಆಗ ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ರಂಗನಾಥ್ ಅವರು, ಹೋಗಿ ಶಾಂತಿ, ಹೋಗಿ 4 ಬ್ರೆಡ್ ಟೋಸ್ಟ್ ಮಾಡ್ಕೊಂಬ ಅಂತ ಹೇಳಿದಾಗ, ನಾನಾ ಅಂತ ಕೇಳ್ತಾಳೆ ಶಾಂತಿ. ಇನ್ಯಾರೇ, ನನ್ನ ಪಕ್ಕದಲ್ಲಿ ಯಾರಿದ್ದಾರೆ, ಹೋಗಿ ಮಾಡ್ಕೊಂಬ ಅಂತ ಹೇಳಿ ಶಾಂತಿನ ಕಳಿಸ್ತಾರೆ. ಈ ಕಡೆ ಮೀನಾ ತನ್ನ ತಾಯಿ ಮನೆಗೆ ಹೊರಡ್ತಾ ಇರ್ತಾಳೆ. ಆಗ ಮೀನಾ ಜೊತೆ ಕೆಲಸ ಮಾಡಿದವರು ಆಟೋದಲ್ಲಿ ಮೀನಾನ ಭೇಟಿ ಆಗಬೇಕು ಅಂತ ಹೊರಡ್ತಾ ಇರ್ತಾರೆ. ದಾರಿಯಲ್ಲೇ ಮೀನಾನ ನೋಡಿದ ತಕ್ಷಣ ಆಟೋದಿಂದ ಇಳಿದು ಬಂದು, ಮೀನಾ ನಿನ್ನ ಜೊತೆನೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಾರೆ. ಏನಕ್ಕ ವಿಷಯ ಅಂತ ಮೀನಾ ಕೇಳಿದಾಗ, ಅದೇ ಮೀನಾ, ಯಾವಾಗಲೂ ನೀನೇ ಬಂದು ದುಡ್ಡನ್ನ ಅಂಗಡಿ ಹತ್ರ ಕೊಡ್ತಾ ಇದ್ದೆ, ಈ ಸರಿ ಬರಲಿಲ್ಲ, ಅದಕ್ಕೆ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೊರಟಿದ್ವಿ, ಯಾಕೆ ಮೀನಾ, ಏನಾದರೂ ತೊಂದರೆ ಅಂತ ಕೇಳಿದಾಗ, ಅದು ಅಕ್ಕ, ಪೇಮೆಂಟ್ ಇನ್ನೂ ಕ್ಲಿಯರ್ ಆಗಿಲ್ಲ, ಛತ್ರದವರು ಕೇಳೋಕೆ ಹೋದ್ರೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಮೀನಾ. ಆಗ ಅವರು, ನಿನ್ನ ಹತ್ರ ಸ್ವಲ್ಪನೂ ದುಡ್ಡಿಲ್ವಾ ಮೀನಾ ಅಂತ ಕೇಳ್ತಾರೆ. ಅಕ್ಕ, ಸ್ವಲ್ಪ ಅಂದರೆ ನಿಮ್ಗೆ ಎಷ್ಟು ಬೇಕಿತ್ತು ಅಂತ ಕೇಳಿದಾಗ,
ಮೀನಾ ಹುಡುಗನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಮ್ಮ, ಅವರು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ 1,000 ರೂಪಾಯಿ ಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ರು ನಾನು ಚೀಟಿ ಕಟ್ಟಬೇಕು 2,000 ಬೇಕು ಅಂತ ಹೇಳ್ತಾರೆ. ಓಹೋ, ಒಟ್ಟು 3,000ನಾ? ಈಗ ಸದ್ಯ ಮಟ್ಟಿಗೆ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ ಅಕ್ಕ, ಅಮ್ಮನ ಮನೆಗೆ ಬನ್ನಿ, ಅಮ್ಮಗೆ ಹೇಳಿ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಮೀನಾ. ಪರವಾಗಿಲ್ಲ ಮೀನಾ, ಇನ್ನೂ 1-2 ದಿವಸ ಅಲ್ವಾ, ನಾವು ಕಾಯ್ತೀವಿ ಅಂತ ಹೇಳಿದಾಗ, ನೋಡಿ ಅಕ್ಕ, ನೀವು ನನಗೋಸ್ಕರ ಗಂಡ, ಅತ್ತೆ, ಮಾವ ಎಲ್ಲರನ್ನೂ ಬಿಟ್ಟು ಬಂದು ಕೆಲಸ ಮಾಡಿದ್ದೀರಾ, ಅದರಲ್ಲೂ ಮಗುಗೆ ಬೇರೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇಂಥ ಸಮಯದಲ್ಲಿ ನಾನು ದುಡ್ಡು ಕೊಡಲಿಲ್ಲ ಅಂದರೆ ಹೇಗೆ? ಅಮ್ಮ ಎಮರ್ಜೆನ್ಸಿಗಂತ ಸ್ವಲ್ಪ ದುಡ್ಡು ಇಟ್ಟಿರ್ತಾರೆ. ಹಾಗೆ ಇನ್ನು ಮುಂದೆ ನಿಮ್ಮನ್ನ ಕರೆಯೋಕ್ಕಾದ್ರೂ ನನಗೆ ಮುಖ ಬೇಕಲ್ವಾ, ಬನ್ನಿ ನಾನು ಕೊಡಿಸ್ತೀನಿ ಅಂತ ಹೇಳಿದಾಗ ಮೀನಾನ ಆಟೋದಲ್ಲೇ ಫಾಲೋ ಮಾಡಿ ಮೀನಾ ಮನೆಗೆ ಬರ್ತಾರೆ. ತಾಯಿ ಮನೆಗೆ ಬಂದ ಮೀನಾ ಅಡುಗೆ ಮನೆಗೆ ಹೋಗಿ, ಅಮ್ಮ ಅದೇ ಅಮ್ಮ, ಚೌಟ್ರಿಲಿ ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ಅವರೆಲ್ಲ ನನ್ನ ಜೊತೆಗೇನೆ ಮನೆಗೆ ಬಂದಿದ್ದಾರೆ, ಅವ್ರಿಗೇನೋ ಎಮರ್ಜೆನ್ಸಿ ಇತ್ತಂತೆ, ಸ್ವಲ್ಪ ದುಡ್ಡು ಬೇಕಿತ್ತು, ನಿನ್ನ ಹತ್ರ 3,000 ದುಡ್ಡು ಇದೆಯಾ ಅಂತ ಕೇಳ್ತಾಳೆ. ಅಯ್ಯೋ ಮೀನಾ, 2 ಲಕ್ಷಕ್ಕೆ ಕೆಲಸ ಮಾಡಿ 3,000 ಕೇಳ್ತಿದೆಯಲ್ಲೇ ಅಂತ ಹೇಳ್ತಾಳೆ ಕುಸುಮ. ಏನು ಮಾಡೋದಮ್ಮ, ಎಲ್ಲ ನನ್ನ ಹಣೆ ಬರವ ಅಂತ ಹೇಳ್ಕೊತಿರ್ತಾಳೆ ಮೀನಾ. ಇರು ನೋಡ್ತೀನಿ ಎಷ್ಟಿದೆಯಾ ಅಂತ ಹೇಳಿ ತೆಗೆದು ನೋಡಿದಾಗ ಬರೀ 1,800 ರೂಪಾಯಿ ಇರುತ್ತೆ. ಆಗ ಕುಸುಮ ಕನಕ ಹಾಗೂ ಮಂಜುನ ಹತ್ರ ಇರುತ್ತೆ, ಕೇಳಿ ನೋಡ್ತೀನಿ ಇರು ಅಂತ ಹೇಳ್ತಾಳೆ. ಬೇಡಮ್ಮ, ಅವ್ರ ಹತ್ರ ಯಾಕೆ ಅಂತ ಹೇಳ್ತಾಳೆ. ಇರೇ, ಅವರು ದುಡಿತಿದಾರ, ಇರುತ್ತೆ ಅಂತ ಹೇಳಿ ಕನಕ ಹಾಗೂ ಮಂಜುನ ಕೂಗ್ತಾಳೆ. ಆಗ ಅಲ್ಲಿಗೆ ಕನಕ ಹಾಗೂ ಮಂಜು ಬಂದು ಯಾವಾಗ ಬಂದಿ ಅಕ್ಕ ಅಂತ ಮೀನನ್ನ ವಿಚಾರಿಸ್ತಾರೆ. ಆಗ ನಿಮ್ಮ ಹತ್ರ 1,200 ರೂಪಾಯಿ ಇದ್ರೆ ಕೊಡು ಅಂತ ಹೇಳಿದಾಗ ಕನಕ, ಅಕ್ಕ ಮಂತ್ ಎಂಡ್ ಅಲ್ವಾ, ನನ್ನ ಹತ್ರ ಬರೀ 500 ರೂಪಾಯಿ ಇರುತ್ತೆ, ಮಿಕ್ಕಿದ್ನ ನಾನು ಕೊಡ್ತೀನಕ್ಕ ಅಂತ ಹೇಳಿ ಮಂಜುನು ಸಹ 700 ರೂಪಾಯಿ ಕೊಡ್ತಾನೆ. ಆಗ ಎಲ್ಲವನ್ನೂ ಸೇರಿಸಿ ತನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಆ ದುಡ್ಡನ್ನ ಕೊಡ್ತಾಳೆ. ಆಗ ಅವರು, ಮೀನಾ ನನ್ನಿಂದ ನಿಮ್ಗೆ ತುಂಬ ತೊಂದರೆ ಆಯ್ತಲ್ಲಮ್ಮ, ನಮಗೆ ಅರ್ಜೆಂಟ್ ಇಲ್ಲ ಅಂದರೆ ಕೇಳ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಕ್ಕ, ನಿಂಗೆ ಕೇಳೋಕೆ ಹಕ್ಕಿದೆ, ಲೇಟ್ ಆಗಿದ್ದು ನನ್ನ ಕಡೆಯಿಂದನೇ ತಪ್ಪಾಗಿದೆ, ಬಾಕಿ ಅಮೌಂಟ್ನ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅವರು ಅಲ್ಲಿಂದ ಹೊರಡ್ತಾರೆ. ಮೀನಾ ಬೇಜಾರಲ್ಲಿರೋದನ್ನ ಗಮನಿಸಿದಂತ ಕುಸುಮ, ಅಲ್ಲ ಕಣೆ ಮೀನಾ, ಮ್ಯಾನೇಜರ್ ಕಡೆಯಿಂದ ದುಡ್ಡು ಹೇಗೆ ವಸೂಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ಯಾ ಅಂತ ಕೇಳಿದಾಗ, ಏನಮ್ಮ ಮಾಡೋದು, 2-3 ಸಾರಿ ಹೋಗಿ ಅವನ ಹತ್ರ ಕೇಳಿದ್ರು ಪದೇ ಪದೇ ಹೇಳಿದ್ನೇ ಹೇಳ್ತಾ ಇದ್ದಾನೆ, ನೀನು ಸೈನ್ ಮಾಡಿಕೊಟ್ಟೆ, ನಾ ದುಡ್ಡು ಕೊಟ್ಟೆ ಅಂತ ಹೇಳಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಮೀನಾ. ಆಗ ಮಂಜು, ಅಕ್ಕ ಹೀಗೆಲ್ಲ ಒಳ್ಳೆ ಮಾತಿಂದ ಹೇಳಿದ್ರೆ ಅವ್ರು ಬಗ್ಗೋಲ್ಲ, ನನ್ನ ಫ್ರೆಂಡ್ಸ್ನೆಲ್ಲ ಕಲ್ಯಾಣ ಮಂಟಪದ ಹತ್ರ ಬರೋಕೆ ಹೇಳ್ತೀನಿ, 4 ಚೆನ್ನಾಗಿ ತಗ್ಗಿದ್ರೆ ಮ್ಯಾನೇಜರ್ಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾನೆ. ಆಗ ಏ ಮಂಜು ಸುಮ್ಮನಿರೋ, ಹಾಗೇನಾದ್ರೂ ಮಾಡಿದ್ರೆ ನಮಗೆ ಕಾಣೋ ತೊಂದರೆ ಆಗೋದು, ನಾನು ಸೈನ್ ಮಾಡಿರೋ ಪೇಪರ್ಸ್ ಬೇರೆ ಅವನ ಹತ್ರ ಇದೆ, ಆ ವಿಶಾಲಾಕ್ಷಿ ಪ್ಲಾನ್ ಮಾಡಿ ನಮಗೆ ಮೋಸ ಮಾಡಿದಾಳೆ, ಹಾಗೆ ನಾವು ಮೋಸ ಮಾಡಿ ಅವ್ರನ್ನ ಗೆಲ್ಬೇಕು ಅಂತ ಹೇಳಿದಾಗ ಕುಸುಮ, ಅವಳು ಒಂದು ಹೆಂಗಸ, ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ತಾನು ಬೆಳಿಬೇಕು ಅಂತ ಯೋಚನೆ ಮಾಡಿದಾಳಲ್ಲ, ಅವಳು ಖಂಡಿತ ಉದ್ಧಾರ ಆಗಲ್ಲ ಅಂತ ಶಾಪ ಹಾಕ್ತಿರ್ತಾಳೆ. ಆಗ ಕನಕ, ಅಕ್ಕ ಆ ರೀತಿ ಮೋಸ ಮಾಡೋ ಬುದ್ಧಿ ನಮಗಿಲ್ಲಲ್ವಕ್ಕ, ಏನ್ ಮಾಡೋದು ಅಂತ ಕೇಳ್ತಾಳೆ. ಆಗ ಮೀನಾ, ಹೇಳ್ತೀನಿ ಕುತ್ಕೋ ಅಂತ ಕುತ್ಕೊಂಡು ಒಂದು ಕಲ್ಯಾಣ ಮಂಟಪಕ್ಕೆ ಫೋನ್ ಮಾಡಿ ವಿಶಾಲಾಕ್ಷಿ ಅವ್ರ ನಂಬರ್ನ ಕೇಳ್ತಾಳೆ. ಆಗ ಮೀನಾ, ನೋಡ್ಕನಕ ಈಗ ವಿಶಾಲಾಕ್ಷಿ ನಂಬರ್ನ ಕೊಡ್ತಾರೆ, ಆ ನಂಬರ್ನ ನಾನು ನಿನಗೆ ಕೊಡ್ತೀನಿ, ನಾನು ಹೇಗೆ ಹೇಳ್ಕೊಡ್ತೀನೋ ಹಾಗೆ ಮಾತಾಡಬೇಕು ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಕನಕನ ಒಪ್ಕೋತಾಳೆ. ಹಾಗೆ ಮೀನಾ ತಾನು ಮಾಡಿರೋ ಪ್ಲಾನ್ ಎಲ್ಲ ಕನಕಾಗೆ ಹೇಳ್ತಾಳೆ. ಆಗ ಕನಕ ತನ್ನ ಮೊಬೈಲಿಂದ ವಿಶಾಲಾಕ್ಷಿ ನಂಬರ್ಗೆ ಕಾಲ್ ಮಾಡಿ ನನ್ನ ಹೆಸರು ಕನಕ ಅಂತ ಹೇಳ್ತಾಳೆ. ಕನಕನ, ನನಗೆ ಯಾರು ಗೊತ್ತಿಲ್ವಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಆದರೆ ನನಗೆ ನೀವು ಯಾರು ಅಂತ ಚೆನ್ನಾಗೇ ಗೊತ್ತು, ಇಡೀ ಬೆಂಗಳೂರಲ್ಲೇ ಫೇಮಸ್ ಆಗಿ ಡೆಕೋರೇಷನ್ ಮಾಡ್ತಿರಲ್ವಾ ನೀವು ಅಂತ ಹೇಳಿ ವಿಶಾಲಾಕ್ಷಿನ ಹೊಗಳ್ತಾ ಇರ್ತಾಳೆ. ಹೌದಮ್ಮ, ನನಗೆ ಗೊತ್ತಿರೋರೊಬ್ರು ಜವಳಿ ಅಂಗಡಿ ಇದೆ, ಅವ್ರ ಮಗಳ ಮದುವೆ ಇದೆ, ಅದಕ್ಕೋಸ್ಕರ ನೀವು ಡೆಕೋರೇಷನ್ ಮಾಡ್ಕೊಡ್ಬೇಕು, ಅವರು ದೊಡ್ಡ ಕಲ್ಯಾಣ ಮಂಟಪ ಬುಕ್ ಮಾಡಿದ್ದಾರೆ, ನೀವು ಡೆಕೋರೇಷನ್ ಮಾಡ್ಕೊಡ್ತೀರಲ್ವಾ ಅಂತ ಕನಕ ಕೇಳ್ತಾಳೆ. ಹೌದಾ, ದೊಡ್ಡ ಕಲ್ಯಾಣ ಮಂಟಪ ಅಂತ ಬೇರೆ ಹೇಳ್ತೀಯ, ಹತ್ತತ್ರ 1-3 ಲಕ್ಷ ಅಮೌಂಟ್ ಆಗುತ್ತೆ, ಹಾಗೆ ಇದರಲ್ಲಿ ಮ್ಯಾನೇಜರ್ಗೂ ಕಮಿಷನ್ ಕೊಡಬೇಕಾಗತ್ತೆ, ಇದೆಲ್ಲ ಮಾಮೂಲು ಅಂತ ಹೇಳ್ತಾಳೆ. ಹೌದಾ ಮೇಡಮ್, ಸರಿ ಆಯಿತು, ಹುಡುಗಿ ಮನೆಯವ್ರ ಹತ್ರ ಮಾತಾಡಿ ಇವತ್ತೇ ನಿಮಗೆ ಅಡ್ವಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಕನಕ. ಆಗ ಖುಷಿಯಾದ ವಿಶಾಲಾಕ್ಷಿ, ಹೌದೇನಮ್ಮ, ನಿನ್ನ ಹುಡುಗಿ ಮನೆಯವರು ಗೊತ್ತಿರೋರಾ, ಸರಿ ಹಾಗಿದ್ರೆ ನಿನಗೆ ಸೇರ್ಬೇಕಾದ ಕಮಿಷನ್ನು ಸೇರುತ್ತೆ, ಹಾಗೆ ಹೀಗೆ ದೊಡ್ಡ ದೊಡ್ಡ ಆರ್ಡರ್ನೆಲ್ಲ ನಾನು ಕೊಡಿಸ್ತಾ ಇರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ವಿಶಾಲಾಕ್ಷಿ. ಆಗ ಮಂಜು, ಏನಕ್ಕ ನೀನು ಅವ್ರು ಮಾತಾಡಿದ್ನೆಲ್ಲ ಯಾಕಕ್ಕ ರೆಕಾರ್ಡ್ ಮಾಡೋಕೆ ಕೇಳಿದೆ, ಇದರಿಂದ ಏನು ಪ್ರಯೋಜನ, ಒಂದ್ ವೇಳೆ ನಿನಗಾಗಿರೋ ಮೋಸನೇನಾದ್ರೂ ರೆಕಾರ್ಡ್ ಮಾಡಿದ್ರೆ ಅದರಿಂದ ಪ್ರಯೋಜನ ಆಗ್ತಿತ್ತು ಅಂತ ಕೇಳ್ತಾನೆ. ನೋಡ್ ಮಂಜು, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ, ಆದರೆ ಈ ರೆಕಾರ್ಡಿಂದ ನಾನು ನನಗೆ ಸೇರ್ಬೇಕಾದ ದುಡ್ಡನ್ನ ವಸೂಲಿ ಮಾಡೇ ಮಾಡ್ತೀನಿ. ಸರಿ ಆಯ್ತು ಕನಕ, ಬಾ ಹೊರಡೋಣ ಅಂತ ಕನಕನ ಕರ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಮಂಜು, ನಾನು ಬರ್ತೇನಕ್ಕ ಅಂತ ಹೇಳ್ತಾನೆ. ನಿನ್ನ ಅವಶ್ಯಕತೆ ಇಲ್ಲ ಮಂಜು, ಅವಶ್ಯಕತೆ ಬಿದ್ದರೆ ನಾನೇ ಹೇಳ್ತೀನಿ ಅಂತ ಹೇಳ್ತಾ ಅಲ್ಲೇ ಇರೋ ತನ್ನ ಅಪ್ಪನ ಫೋಟೋಗೆ ನಮಸ್ಕಾರ ಮಾಡಿ ಮೀನಾ ಕನಕನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಮೀನಾ ಕನಕನ ಕರ್ಕೊಂಡು ಶ್ರುತಿ ಸ್ಟುಡಿಯೋಕ್ಕೆ ಬಂದು ತನಗಾದ ಮೋಸನ ಮ್ಯಾನೇಜರ್ ದುಡ್ಡು ಕೊಡದೆ ಸತಾಯಿಸ್ತಿರೋದನ್ನೆಲ್ಲ ಹೇಳ್ಕೊತಾಳೆ. ಆಗ
ಶ್ರುತಿ ಕೋಪದಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿ ಅಗ್ರಿಮೆಂಟ್ಗೆ ಸೈನ್ ಹಾಕಿಸಿ ಕೆಲಸನೂ ಮಾಡಿಸ್ಕೊಂಡು ದುಡ್ಡು ಕೊಡದೆ ಸತಾಯಿಸ್ತಾ ಇದ್ದಾನಲ್ಲ, ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇರಿ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಕಮಿಷನರ್ ಹತ್ರ ಮಾತಾಡೋಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಇಫ್ ನಾಟ್ ನಾವೇ ಹೋಗಿ ಬರೋಣ ಅಂತಲೂ ಹೇಳ್ತಾಳೆ. ಆಗ ಮೀನಾ ಬೇಡ ಶ್ರುತಿ, ಅದರಿಂದ ಏನೂ ಪ್ರಯೋಜನ ಇಲ್ಲ, ನನಗೆ ಗೊತ್ತಿರೋ ಪೊಲೀಸ್ ಹತ್ರ ಹೋಗಿ ವಿಚಾರಿಸ್ತೆ, ಅವರು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಕನಕನು ಹೌದು ಶ್ರುತಿ ಅವರೇ, ಅಕ್ಕ ಓದ್ದೆ ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಟ್ಟಿದ್ದಾಳೆ, ಪೊಲೀಸು ಕೇಸು ಅಂತ ಹೋದ್ರೆ ಏನೂ ಪ್ರಯೋಜನ ಇಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಹೇಳ್ತಾಳೆ. ಹಾಗಂತ ಸುಮ್ ಕೂತ್ಕೊಂಡ್ರೆ ಹೇಗೆ ಕನಕ, ಮೀನಾ ಅವರು ಕಷ್ಟಪಟ್ಟು ದುಡ್ಡದು ಅಂತ ಹೇಳ್ತಾಳೆ ಶ್ರುತಿ. ಆಗ ಮೀನಾ ಇದನ್ನೆಲ್ಲ ವಿಶಾಲಾಕ್ಷಿನೇ ಪ್ಲಾನ್ ಮಾಡಿಸಿದ್ದು ಅಂತ ಹೇಳಿ ಹೊರಗೆ ತರೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾಳೆ. ಹೌದಾ, ಅದೇನು ಹೇಳಿ ಅಂತ ಕೇಳ್ತಾಳೆ ಶ್ರುತಿ. ಆಗ ಮೀನಾ ವಿವರವಾಗಿ ತನ್ನ ಪ್ಲಾನ್ ಎಲ್ಲ ಹೇಳ್ತಾಳೆ. ಹಾಗೆ ಇದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಶ್ರುತಿನ ಕೇಳ್ಕೊತಾಳೆ. ಆಗ ಶ್ರುತಿ ಏನು ಮೀನಾ ಅವರೇ ಸಹಾಯ ಅಂತ ಹೇಳಿ, ನೀವು ಏನು ಮಾಡಬೇಕು ಅಂತ ಹೇಳಿ ಅಷ್ಟೇ ಅಂತ ಹೇಳಿದಾಗ, ನೀವು ಆ ವಿಶಾಲಾಕ್ಷಮ್ಮನ ಥರ ಮಾತಾಡಬೇಕು ಅಂತ ಹೇಳ್ತಾಳೆ ಮೀನಾ. ಅಯ್ಯೋ ನನಗೆ ಒಂದೆರಡು ಸಲ ಕೇಳಿದ್ರಷ್ಟೇ ನನಗೆ ಮಾತಾಡೋಕೆ ಬರೋದು ಅಂತ ಹೇಳ್ತಾಳೆ. ಅದಕ್ಕೆ ನಾನು ಕನಕನ ಹತ್ರ ಮಾತಾಡಿದ್ದ ಆಡಿಯೋ ರೆಕಾರ್ಡ್ ಇದೆ ತೋರಿಸು ಅಂತ ಹೇಳಿದಾಗ ಕನಕನು ಸಹ ತನ್ನ ಮೊಬೈಲ್ನ ಆನ್ ಮಾಡಿ ಶ್ರುತಿಗೆ ಕೊಡ್ತಾಳೆ. ಆಗ ಶ್ರುತಿ ಆ ವಿಶಾಲಾಕ್ಷಮ್ ಧ್ವನಿನ ಕೇಳ್ಕೊತಾಳೆ. ಸೂಪರ್ ಮೀನಾ ಅವರೇ, ನೀವು ಎಂತ ಬ್ರಿಲಿಯಂಟ್ ಐಡಿಯಾ ಮಾಡಿದ್ದಾರೆ ಅಂತ ಮೀನಾನ ಹೊಗಳ್ತಾಳೆ. ಹಾಗೆ ತನ್ನ ನಂಬರಿಂದ ಮ್ಯಾನೇಜರ್ಗೆ ಕಾಲ್ ಮಾಡಿ ವಿಶಾಲಾಕ್ಷಿ ಧ್ವನಿಯಲ್ಲಿ ಮಾತಾಡ್ತಾಳೆ. ಆಗ ಮ್ಯಾನೇಜರು ಏನಮ್ಮ ಹೊಸ ನಂಬರಿಂದ ಕಾಲ್ ಮಾಡಿಬಿಟ್ಟಿದ್ರಲ್ಲ ಅಂತ ಹೇಳಿದಾಗ, ಹೌದು ಇದು ನನ್ನ ಹೊಸ ನಂಬರು, ಹೌದು ಆ ಹುಡುಗಿ ಬಂದಿದ್ಲ ಅಂತ ಕೇಳ್ತಾಳೆ. ಯಾರು ಅಂತ ಕೇಳ್ತಾರೆ ಆ ಮ್ಯಾನೇಜರು. ಅದೇ ಆ ಮೀನಾ ಅಂತ ಹೇಳಿದಾಗ, ಹೂನಮ್ಮ ಬಂದಿದ್ಲು, ಹತ್ತು ಕರೆದು ರಾದಂತನೆಲ್ಲ ಮಾಡಿಬಿಟ್ಲು, ಆದರೆ ನೀನು ಏನು ಮಾಡಿದ್ರು ನಾನು ಒಂದು ಪೈಸನೂ ಕೊಡಲ್ಲ ಅಂತ ಹೇಳಿ ಒದ್ದು ಓಡಿಸ್ಬಿಟ್ಟೆ ಅಂತ ಹೇಳ್ತಿರ್ತಾನೆ ಮ್ಯಾನೇಜರ್. ಆಗ ಮೀನಾಗೆ ಈ ಪ್ಲಾನ್ ಎಲ್ಲ ಮ್ಯಾನೇಜರ್ ಹಾಗೂ ವಿಶಾಲಾಕ್ಷಿನೇ ಸೇರ್ ಮಾಡಿದ್ದು ಅನ್ನೋ ವಿಷಯ ಕನ್ಫರ್ಮ್ ಆಗುತ್ತೆ.